19 ಕೀರ್ತನೆ 23ನೇ ವಾಕ್ಯ. ಅವನ ವಿರೋಧಿಗಳನ್ನು ಅವನ ಮುಂದೆಯೇ ಜಜ್ಜಿ ಹಾಕುವೆನು. ಆಮೇನ್. ಅವನ ದ್ವೇಷಿಗಳನ್ನು ಹತ ಮಾಡಿ ಬಿಡುವೆನು. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಅಭಿಷಕ್ತನಿಗೆ ವಿರುದ್ಧವಾಗಿರುವ ವಿರೋಧಿಗಳನ್ನು ಅವನ ಮುಂದೆಯೇ, ಅಭಿಷಕ್ತನ ಮುಂದೆಯೇ ಅವನನ್ನು ಜಜ್ಜಿ ಹಾಕುವೆನು, ಅವನ ದ್ವೇಷಿಗಳನ್ನು ಹತ ಮಾಡುವೆನು ಎಂದು. ವಿಮೋಚನಕಾಂಡ ಪುಸ್ತಕ 23ನೇ ಅಧ್ಯಾಯದ 27ನೇ ವಚನವನ್ನು ಗಮನಿಸುವುದಾದರೆ, ನೀವು ಹೋಗುವ ಎಲ್ಲ ಕಡೆಗಳಲ್ಲಿಯೂ ನಾನು ಜನಗಳ ಮನಸ್ಸಿನಲ್ಲಿ ಹೆದರಿಕೆಯನ್ನು ಹುಟ್ಟಿಸಿ ಕಳವಳವನ್ನು ಉಂಟು ಮಾಡಿ ನಿಮ್ಮನ್ನು ವಿರೋಧಿಸುವವರನ್ನ ಓಡಿ ಹೋಗುವಂತೆ ಮಾಡುವೆನು. ಧರ್ಮೋಪದೇಶ ಕಾಂಡ ಪುಸ್ತಕ 33ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ನಾವು ಕಂಡೆವು, ಕಾಡು ಕೋಣದ ಕೊಂಬಿನ ಹಾಗೆ ನಿನ್ನನ್ನು ಬಲಪಡಿಸೋದು ಮಾತ್ರವಲ್ಲ, ನಿನ್ನ ಕೊಂಬುಗಳಿಂದ ಹಿರಿದು ಅವರನ್ನು ಓಡಿಸುವಿ. ವಿಮೋಚನಕಾಂಡ ಪುಸ್ತಕ 23:27 ಹೇಳುತ್ತದೆ, ನೀನು ಹೋಗುವ ಎಲ್ಲ ಕಡೆಗಳಲ್ಲಿ, ಗಟ್ಟಿಯಾಗಿ ಹೇಳ್ರಿ, 2025ರಲ್ಲಿ ನಾನು ಹೋಗುವ ಎಲ್ಲ ಕಡೆಗಳಲ್ಲಿಯೂ ನನ್ನ ವಿರೋಧಿಗಳನ್ನು ದೇವರು ಎದುರಿಸಿ ಓಡಿಸ್ತಾನೆ. ಅವರ ಮನಸ್ಸಿನಲ್ಲಿ ಹೆದರಿಕೆಗಳನ್ನು ಹುಟ್ಟಿಸ್ತಾನೆ, ಅವರ ಮನಸ್ಸಿನಲ್ಲಿ ಕಳವಳಗಳನ್ನು ಉಂಟು ಮಾಡ್ತಾನೆ. ನಿಮ್ಮನ್ನು ವಿರೋಧಿಸಿದವರು ನಿಮ್ಮನ್ನು ಬಿಟ್ಟು ಓಡಿ ಹೋಗುವಂತೆ ಮಾಡುವೆನು. ಅದು 25ನೇ ಇಸ್ವಿಯಲ್ಲಿ ನಡೀಲಿಕ್ಕೆ ಹೋಗುತ್ತೆ. ಶತ್ರು ಒಂದು ಮಾರ್ಗವಾಗಿ ಬಂದರೆ 7 ಮಾರ್ಗವಾಗಿ ಓಡಿ ಹೋಗ್ತಾನೆ. ಅದು ನಿಮ್ಮ ತೋಳ್ಬಲದಿಂದ ಅಲ್ಲ, ನಿಮ್ಮ ಹಣಬಲದಿಂದ ಅಲ್ಲ, ನಿಮ್ಮ ಸಾಮರ್ಥ್ಯದಿಂದ ಅಲ್ಲ, ನಿಮ್ಮ ವಿದ್ಯಾಭ್ಯಾಸದಿಂದ ಅಲ್ಲ, ನಿಮ್ಮ ಮನೆತನದ ಬಲದಿಂದ ಅಲ್ಲ. ನಿಮಗೆ ಯಾವ ಯೋಗ್ಯತೆ ಇಲ್ಲದಿದ್ದರೂ, ಶತ್ರು ಎಷ್ಟೇ ಪ್ರಬಲನಾಗಿದ್ದರೂ ಅವನ ಮನಸ್ಸಿನಲ್ಲಿ ನಿನ್ನನ್ನು ಕುರಿತು ಒಂದು ಹೆದರಿಕೆ, ಒಂದು ಭಯ ಹುಟ್ಟಿಸ್ತಾನೆ. ಕಾರಣ ನಿನ್ನಲ್ಲಿ ಇರುವವನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು ಎಂಬುದು ಅರಿಯತಕ್ಕಂತೆ ಅವರ ಹೃದಯಗಳಲ್ಲಿ ಆತನ ಹೆದರಿಕೆಯನ್ನು ಹುಟ್ಟಿಸುವಂತನಾಗಿದ್ದಾನೆ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹೆದರಿಕೆಗಳನ್ನು ಹುಟ್ಟಿಸ್ತಾನಂತೆ. ಅಂದರೆ ಫಿಯರ್, ನೀನು ಕಂಡ್ರೆ ಭಯ. ಸ್ತೋತ್ರ. ನಾವು 80 kg ಇದ್ದೀವಿ. ನಾನಲ್ಲ, ನಾವು ಅಂದೆ. ಆ 80 kg ಕ್ಯಾಟಗಿರಿಯಲ್ಲಿರೋರು. ನಾನು 110 kg ಇದ್ದೀನಿ, ಅದು ಬೇರೆ ವಿಷಯ. ಸ್ತೋತ್ರ. ಅಪ್ಪ ಸೆಂಚುರಿ ಹೊಡೆದಿದ್ದೀರ ಅಂತ. ಆಮೇಲೆ 80 kg ನನಗೆ ದೇವರ ವಾಕ್ಯ ಹೇಳ್ತದೆ, ಕಾಡು ಕೋಣದ ಬಲ ನಿನ್ನಲ್ಲಿ ಉಂಟು ಮಾಡ್ತೀನಿ ಅಂತ. ಕಾಡು ಕೋಣ ಮಿನಿಮಮ್ 1200-1500 kg ಇರುತ್ತೆ. 80 kg ಇರೋವನಿಗೆ 1500 kg ಬಲ ತುಂಬಿಸ್ತಾರೆ ದೇವರು ಅಂತ. ಆ ಬಲ ಎಲ್ಲಿಂದ ಬರುತ್ತೆ ಅಂತ 89ನೇ ಕೀರ್ತನೆ 13ನೇ ವಾಕ್ಯದಲ್ಲಿ ಕಾಣ್ತೀವಿ. ಆ ಬಲ ನಮ್ಮ ಸ್ವಂತದ್ದಲ್ಲ. ಆಮೇಲೆ ಜಕರನೇ ಪ್ರವಾದನೆ ಗ್ರಂಥದಲ್ಲಿ ಹೇಳೋದು, ಪರಾಕ್ರಮದಿಂದಲೂ ಅಲ್ಲ, ಬಲದಿಂದಲೂ ಅಲ್ಲ, ಯೆಹೋವನ ಆತ್ಮನಿಂದಲೇ. ಪೌಲನು ಹೇಳ್ತಾನೆ, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. ಹಾಗಾದರೆ ಈ ಬಲ ದೇವರು ನಮಗೆ ಕೊಟ್ಟಿದ್ದು. ಈ ಬಲನೇ, ಇದರ ಬಲದ ಕುರಿತಾಗಿಯೇ ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ಮೋಶೆ ಹೇಳ್ತಾ ಇರೋದು, ನೀವು ಇರಿದು ಓಡಿಸುವಿರಿ ಅಂತ, ವೈರಿಗಳನ್ನು ಇರಿದು ಓಡಿಸುವಿರಿ ಅಂತ. ಆಮೇನ್. ಆ ಕೊಂಬು ಎತ್ತಲ್ಪಟ್ಟಾಗ ನಿಮಗೆ ಅರಿಯದೇ ಇರುವಂಥ ಅಧಿಕಾರ, ನಿಮಗೆ ಅರಿಯದೇ ಇರುವಂಥ ಶಕ್ತಿ ನಿಮ್ಮಲ್ಲಿ ವ್ಯಾಪರಿಸುವಂಥದ್ದಾಗಿರುತ್ತೆ. ಆ ಸಂದರ್ಭದಲ್ಲಿ ದೇವರ ಆತ್ಮನು ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ಅವನ ವಿರೋಧಿಗಳನ್ನು ಅವನ ಮುಂದೆಯೇ ಜಜ್ಜಿ ಹಾಕುವೆನು.
ಅವರ ಒಳಗಡೆ ಹೆದರಿಕೆಯನ್ನು ಉಂಟು ಮಾಡ್ತೇನೆ, ಅವರ ಮನಸ್ಸಿನಲ್ಲಿ ಕಳವಳಗಳನ್ನು ಉಂಟು ಮಾಡ್ತೇನೆ. ಅಲ್ಲಿಗೆ ನಿಲ್ಲಿಸೋದಿಲ್ಲ. ನಿಮ್ಮನ್ನು ವಿರೋಧಿಸಿದವರು ನಿಮ್ಮನ್ನು ಬಿಟ್ಟು ಓಡಿ ಹೋಗುವಂತೆ ಮಾಡ್ತೇನೆ ಎಂಬುದಾಗಿ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತೇನೆ. 33ನೇ ಅಧ್ಯಾಯ ವಿಮೋಚನ ಕಾಂಡ ಪುಸ್ತಕ 33, ಎಕ್ಸೋಡಸ್ 33 ಅದರ 2ನೇ ವಚನ. ನಾನು ನಿನ್ನ ಮುಂದುಗಡೆಯಲ್ಲಿ ದೂತನನ್ನು ಕಳುಹಿಸಿ ಕಾನಾನ್ಯರನ್ನು, ಅಮೋರಿಯನನ್ನು, ಇತ್ತಿಯರನ್ನು, ಪೆರಿಜಿಯರನ್ನು, ಇಬ್ಬಿಯರನ್ನು, ಯಬೂಸಿಯರನ್ನು ಹೊರಡಿಸುವೆನು. ನೋಡ್ರಿ, ನಾನು ನಿನ್ನ ಮುಂದುಗಡೆ ದೂತನನ್ನು ಕಳುಹಿಸಿ ಕನಾನ್ಯರು, ಅಮೋನ್ಯರು, ಇತ್ತಿಯರು, ಪೆರಿಜಿಯರು, ಇವ್ಯರು, ಯಬೂಸಿಯರು, ಸ್ತೋತ್ರ, 7 ಗುಂಪಿನ ಜನ, ಸ್ತೋತ್ರ, 7 ಗುಂಪಿನ ಜನ ಚಾದ್ರಿ ಓಡಿ ಹೋಗುವಂತೆ ದೂತರನ್ನು ನಿನ್ನ ಮುಂದೆ ಕಳಿಸ್ತೀನಿ ಅಂತ. ಎಷ್ಟು ಜನ ನಂಬ್ತಿರೋ ಗೊತ್ತಿಲ್ಲ. ನೀ ಒಂಟಿಯಾಗಿ ಹೋಗೋದಲ್ಲ, ನಿಮ್ಮ ಮುಂದೆ ದೂತರನ್ನು ದೇವರು ಕಳಿಸ್ತಾನೆ. 2025ರಲ್ಲಿ ನಿನಗೆ ಅಸಾಧ್ಯವಾದ ಕಾರ್ಯಗಳು, ನಿನ್ನ ಜೀವನದಲ್ಲಿ ದೇವರು ಮಾಡಿರುವ ವಾಗ್ದಾನಗಳು ನೆರವೇರುವ ಸಮಯ ಬಂದಾಗ, ಶತ್ರು ಬಿಡೋದಿಲ್ಲ ಅಂತ ಅಡ್ಡಿಪಡಿಸುವಾಗ ನೀನು ಹೆದರಬೇಕಾಗಿಲ್ಲ. ಅವರ ಹೃದಯದಲ್ಲಿ ನಿನ್ನ ಕುರಿತು ದೇವರು ಹೆದರಿಕೆಯನ್ನು ಹುಟ್ಟಿಸ್ತಾನೆ, ಕಳವಳವನ್ನು ಉಂಟು ಮಾಡ್ತಾನೆ. ಅಲ್ಲಿಂದ ದೇವರು ಅವರನ್ನು ನಿನ್ನ ಮುಂದೆನೇ ಜಡ್ಜಿ ಆಗ್ತಾನೆ, ಕೆಲವರನ್ನು ಹತ ಮಾಡ್ತಾನೆ. ಅಲ್ಲೆಲ್ಲೂಯ. ಕೆಲ ವಿರೋಧಿಗಳು ನಿನ್ನನ್ನು ಕಂಡು ಹೆದರಿ ಓಡಿ ಹೋಗುವ ಹಾಗೆ ದೇವರು ಅದ್ಭುತ ಮಾಡ್ತಾನೆ. ಅದು ನಂಬುವವರು ಮಾತ್ರ ಗಟ್ಟಿಯಾಗಿ ಹೇಳ್ರಿ, ಎಸ್ ಅಂತ ಹೇಳ್ರಿ. ಧರ್ಮೋಪದೇಶ ಕಾಂಡ ಪುಸ್ತಕ 7:23, ಡ್ಯೂಟನಾಮಿ ಚಾಪ್ಟರ್ 7 verse 23. ನಿಮ್ಮ ದೇವರಾದ ಯೆಹೋವನು ಅವರನ್ನು ನಿಮ್ಮಿಂದ ಸೋಲಿಸಿ ಬಹಳವಾಗಿ ಗಲಿಬಿಲಿ ಮಾಡಿ ಕಡೆಗೆ ಇಲ್ಲದಂತೆ ಮಾಡುವನು. ನೋಡಿದ್ರ, ಯಾರನ್ನ? ನಿಮಗೆ ವಿರೋಧವಾಗಿ ತಲೆ ಎತ್ತುವ ಶತ್ರುಗಳನ್ನ, ನಿಮಗೆ ವಿರುದ್ಧವಾಗಿ ತಲೆ ಎತ್ತುವ ಶತ್ರುಗಳನ್ನು ದೇವರು ಏನು ಮಾಡ್ತಾರಂತೆ? ಇಲ್ಲದಂತೆ ಮಾಡಿ. ಈ ಲೋಕದಲ್ಲಿ ವಿರೋಧಿಗಳೇ ಇಲ್ಲ ಅಂದರೆ ಎಷ್ಟು ಸಂತೋಷ ಅಲ್ಲ? ವಿಲ್ಲನೇ ಇಲ್ಲ ಅಂದರೆ ಎಷ್ಟು ಸಂತೋಷ ಅಲ್ಲ? ಚೆನ್ನಾಗಿ ನೀವು ಮೂವಿ ನೋಡೋರು ಕೆಲವರು ಇದ್ದೀರ, ನನಗೆ ಗೊತ್ತು. ಒಳ್ಳೆ ಸಂಸಾರ ಸಂತೋಷವಾಗಿ ಎಲ್ಲರೂ ಚೆನ್ನಾಗಿ ಲವಲವಿಕೆದ ಹೋಗ್ಬೇಕಾ, ವಿಲ್ಲನ್ ಪ್ರತ್ಯಕ್ಷನಾಗ್ತಾನೆ. ಸ್ತೋತ್ರ. ಅಲ್ಲಿಂದ ಸ್ಟಾರ್ಟ್ ಆಯಿತು ಪ್ರಾಬ್ಲಮ್, ಅಲ್ಲಿಂದ ಸ್ಟಾರ್ಟ್ ಆಯಿತು ಪ್ರಾಬ್ಲಮ್. ದೇವರು ಹೇಳ್ತಾನೆ, ಆ ವಿಲ್ಲನೇ ಇಲ್ದಿರಂಗೆ ಮಾಡಿಬಿಡ್ತೀವಿ ಅಂತ. ಆ ಶುಭಗಳಿಗೆ 2025ರಲ್ಲಿ ದೇವರು ನಿಮಗೆ ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನನಗೆ ಭಾಳ ಸಂತೋಷ. ಸ್ಪಿರಿಚುವಲಿ ಅದರಲ್ಲಿ ಭಾಳ ಅರ್ಥಗಳುಂಟು. ಅಲ್ಲಿ ಓದಿದಂಥ ವಾಕ್ಯದಲ್ಲಿ ಮತ್ತೊಮ್ಮೆ ಓದಿ, ನಿಮ್ಮ ದೇವರಾದ ಯೆಹೋವನು ಅವರನ್ನು ನಿಮ್ಮಿಂದ ಸೋಲಿಸಿ. ನನಗೆ ಬಹಳ ಇಷ್ಟ ಆಗಿದೆ ಏನು ಗೊತ್ತಾ? ದೇವರು ಸೋಲಿಸೋದಲ್ಲ, ದೇವರು ನಮ್ಮ ಕಡೆಯಿಂದ ಅವನ್ನ ಸೋಲಿಸಿ. ಯಾರಿಂದ? ದೂತರನ್ನ ಮುಂದೆ ಕಳಿಸ್ತಾನೆ, ಅವರ ಒಳಗಡೆ ಹೆದರಿಕೆಯನ್ನು ಹುಟ್ಟಿಸ್ತಾನೆ. ಇದೆಲ್ಲ ಪ್ರಿಪೇರ್ ಮಾಡಿಬಿಟ್ಟು ದೇವರು ಹೇಳ್ತಾನೆ, ನೀನು ಅವ್ರನ್ನ ಸೋಲಿಸು ಅಂತ. ಆಮೇಲೆ ನಿಮ್ಗೆ ಅರ್ಥ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಕೆಲವೊಂದು ಶಕ್ತಿಗಳನ್ನು, ಅವರ ಆಯುಧಗಳನ್ನು ನಿರಾಯುಧವನ್ನಾಗಿ ಮಾಡಿ, ಅವರ ಬಲಗಳು ಇಲ್ಲದಂತೆ ಮಾಡಿ, ಸ್ತೋತ್ರ. ಅದನ್ನು ವರ್ಣಿಸಬೇಕಾದ್ರೆ ನನಗೆ ಈ ಬೆಕ್ಕು ಮರಿ ಬೆಕ್ಕಿಗೆ ಬೇಟೆ ಆಡೋದು ಕಲಿಸುತ್ತೆ. ಸ್ತೋತ್ರ. ಹೆಗಣ ಹಿಡಿಯೋಕ್ಕೆ ಫಸ್ಟ್ ಕಲಿಸಲ್ಲ, ಫಸ್ಟ್ ಕಲಿಸೋದೆ ಜಿರ್ಲೆ ಹಿಡಿಯೋಕ್ಕೆ. ಜಿರ್ಲೆ ಕೆಲವರು ದೇವ್ರಿಗೆ ಎದುರಲ್ಲ, ಜಿರ್ಲೆಗೆ ಎದುರ್ತವೆ. ಸ್ತೋತ್ರ. ಹೌದು, ಗಂಡನಿಗೆ ಎದುರಲ್ಲ, ಅದ್ರ ಜಿರ್ಲೆ ಬಂದರೂ ಅಯ್ಯೋ ಅಪ್ಪ ಅಂತ ಬರ್ತಿರ್ತವೆ. ಸ್ತೋತ್ರ. ನೋಡ್ರಿ, ಯಾರೋ ಹೇಳಿದ್ರು ಪಾಸ್ಟರ್ ನನ್ನ ವಿಷಯ ಹೆಂಗೆ ಗೊತ್ತಾಯ್ತು ಅಂತ. ಅದೆಲ್ಲ ಗೊತ್ತಾಗುತ್ತೆ ನನಗೆ. ಈ ಜಿರ್ಲೆ ಅದು ಮುಂದೆ ಬಂದ್ರೆ ಹೇಳಕ್ಕೆ ಚಂದ. ಈ ಜಿರ್ಲೆ
ಹಿಡಿಯೋದಕ್ಕೆ ಮರಿ ಬೆಕ್ಕಿಗೆ ಅಭ್ಯಾಸ ಕೊಡ್ತಾರೆ. ತಾಯಿ ಬೆಕ್ಕು ಏನು ಮಾಡುತ್ತೆ, ಜಿರಳೆ ಎಲ್ಲ ಈಸಿ ತಾಯಿ ಬೆಕ್ಕಿಗೆ ಅದೊಂದು ಹಿಡ್ಕೊಂಬರುತ್ತೆ. ಈ ಕೈಯಿಂದ ಹಿಂಗೆ ಎಳೆದಿದೆ, ಜಿರಳೆ ಮಕ್ಕಡೆ ಬಿದ್ದು ಒದ್ದಾಡುತ್ತೆ. ಹಿಂಗೆ ಜಿರಳೆ ಭಾಳ ಚಾಣಕ್ಯತನ, ಸತ್ತೋದಂಗೆ ಥರ ಇರುತ್ತೆ. ಹಿಂಗೆ ನೀವು ಮುಟ್ರಿ ಅವಾಗ ಒದ್ದಾಡುತ್ತೆ. ನಾಟಕ ಮಾಡೋ ಅಂಥ ಜಿರಳೆ ಅದು. ಈ ಜಿರಳೆ ತಲೆಗೆ ಫಸ್ಟ್ ಒಂದೇಟು ಹೊಡೆಯುತ್ತೆ, ಅದು ತಲೆ ಗ್ರಂತ ಸುತ್ತುತ್ತೆ, ಬುಗುರಿ ಸುತ್ತಂಗೆ ಸುತ್ತುತ್ತೆ. ನೋಡಿದ್ದೀರಾ? ಬುಗುರಿ ಸುತ್ತಂಗೆ ಸುತ್ತಬಿಟ್ಟು ತಿರ್ಗಾ ಸತ್ತಾಗೆ ಇರುತ್ತೆ. ಆಮೇಲೆ ಈ ಜಿರಳೆ ಮರಿ ಜಿರಳೆ ಬೆಕ್ಕು ಮರಿ ಬೆಕ್ಕನ್ನು ಕರೆಯುತ್ತೆ. ಕರೆದ್ಬಿಟ್ಟು ಹೇಳುತ್ತೆ, ನಿನ್ನ ಬಾಯಿಲಿ ಏನು ಮಾಡಲ್ಲ. ಅಪ್ಪ ನನಗೆ ಭಯ ಆಗುತ್ತೆ, ಏನು ಮಾಡಲ್ಲ ಬಾಯಿಲಿ ಅಂತ. ಹತ್ರ ಕರೆದ್ಬಿಟ್ಟು ಮುಟ್ಟು ಅಂತ. ಅಯ್ಯೋ ನನಗೆ ಭಯ ಅನ್ನತ್ತೆ, ಏನು ಹೆದರಬೇಡ ನಾನಿದ್ದೀನಿ ಅಂತ. ಸ್ತೋತ್ರ. ಈ ಮರಿ ಬೆಕ್ಕು ಸುಮ್ಮನೆ ಹೋಗಿ ಅದನ್ನು ಮುಟ್ಟುತ್ತೆ. ಮುಟ್ಟಿದ ತಕ್ಷಣ ಇದು ಜಿರಳೆ ಒದ್ದಾಡುತ್ತೆ, ಇದು ಓಡೋಗ್ಬಿಡುತ್ತೆ. ತಾಯಿ ಮರಿ ಬೆಕ್ಕು ಓಡೋಗುತ್ತೆ. ತಿರ್ಗಾ ಅಮ್ಮ ಬೆಕ್ಕು ಹೇಳುತ್ತೆ, ಬಾಯಿಲಿ ನಾನಿದ್ದೀನಿ, ನೀನೇನು ಹೆದರಬೇಡ ಬಾಯಿಲಿ ಅಂತ. ತಿರ್ಗಾ ಬರುತ್ತೆ. ನೋಡು, ಆ ಮರಿ ತಾಯಿ ಬೆಕ್ಕು ಆ ಜಿರಳೆಗೆ ಇನ್ನೊಂದು ಏಟು ಹಾಕುತ್ತೆ. ಹಾಕಿದ್ದೆ ನೋಡು, ಏನು ಮಾಡಲ್ಲ. ನೋಡು, ಆವಾಗ ಮರಿ ಬೆಕ್ಕು ಬಂದು ಹಿಂಗನ್ನುತ್ತೆ. ಆವಾಗ ಧೈರ್ಯ. ತಿರ್ಗಾ ಹಿಂಗನ್ನುತ್ತೆ. ಜಿರಳೆ ಏನು ಮಾಡಲ್ಲ. ಹಿಂಗಂದು ತಲೆಗೆ ಹೊಡೆದ್ಬಿಟ್ಟು ಲಪಕ್ಕನ ಬಾಯಿಗೆ ಹಾಕೊಂಡ್ಬಿಡುತ್ತೆ. ಏನು ಧೈರ್ಯ? ತಾಯಿ ಬೆಕ್ಕು ಇರೋದ್ರಿಂದ. ಆಮೇಲೆ ಇಲಿ ಹಿಡಿಯುತ್ತೆ, ಸಣ್ಣ ಇಲಿನ. ಈ ಇಲಿನ ಹಿಡಿಯುವಾಗಲೂ ಇದೇ ಥರನೇ ಇಲಿನ ಹಿಡಿದು ಆಮೇಲೆ ಅದು ಯಜ್ಞ ಹಿಡಿಯೋದಕ್ಕೂ ಅಭ್ಯಾಸ ಮಾಡಿಸುತ್ತೆ. ಆಮೇಲೆ ಇದಕ್ಕೆ ಭಯ ಹೋಗ್ಬಿಡುತ್ತೆ. 2025ರಲ್ಲಿ ದೇವರು ಅದನ್ನೇ ಮಾಡೋದು. ನಿನ್ನ ಮುಂದೆ ದೂತರನ್ನು ಕಳಿಸ್ತಾನೆ, ನಿನಗೆ ವಿರುದ್ಧವಾಗಿರುವ ಶತ್ರುಗಳನ್ನು ಸದೆಬಡಿಯೋದಕ್ಕೆ, ಅಲ್ಲಲ್ಲಿ ಅವರ ಬಲಗಳು ಇಲ್ಲದಂತೆ ಮಾಡೋದಕ್ಕೆ, ಅಲ್ಲೆಲ್ಲೂ ಅವರ ಆಯುಧಗಳು ಇಲ್ಲದಂತೆ ಮಾಡೋದಕ್ಕೆ, ನಿರಾಯುಧ ಮಾಡೋದಕ್ಕೆ, ಅವರ ಪ್ಲಾನ್ಗಳನ್ನು ಕೆಡವಿ ಹಾಕೋದಕ್ಕೆ, ಅವರ ಹೃದಯದಲ್ಲಿ ಹೆದರಿಕೆಯನ್ನು ಹುಟ್ಟಿಸೋದಕ್ಕೆ, ನಿನ್ನ ಕುರಿತಾದ ಭಯ ಅವರನ್ನು ಕಾಡತಕ್ಕಂತೆ, ಶತ್ರು ನಡುಗತಕ್ಕಂತೆ ಮಾಡಿ. ಸ್ತೋತ್ರ 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 ಸ್ತೋತ್ರ. ಹಾಲೆಲೂಯ ಹಾಲೆಲೂಯ. ಅರ್ಥ ಆದವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಇದಾದ ಮೇಲೆ ದೇವರ ವಾಕ್ಯ ಹೇಳುತ್ತದೆ, ಯೆಹೋವನು ಅವರನ್ನು ನಿಮ್ಮಿಂದ ಸೋಲಿಸಿ ಬಹಳವಾಗಿ ಗಲಿಬಿಲಿ ಮಾಡಿ ಕಡೆಗೆ ಇಲ್ಲದಂತೆ ಮಾಡುವೆನು. ಯಾರಿಂದ? ನಿಮ್ಮಿಂದ ಸೋಲಿಸಿ. ನಿಮ್ಮಿಂದ ಸೋಲಿಸಿ ಅಂದರೆ ನಿಮ್ಮ ಮೂಲಕ ಸೋಲಿಸಿ. ಧರ್ಮೋಪದೇಶ ಕಾಂಡ ಪುಸ್ತಕ 9ನೇ ಅಧ್ಯಾಯಕ್ಕೆ ಬನ್ನಿರಿ. ಅದರ 1ನೇ ವಾಕ್ಯದಿಂದ ನೋಡ್ರಿ. ಇಸ್ರಾಯೇಲರೇ ಕೇಳಿರಿ, ನಿಮಗಿಂತ ಮಹಾಬಲಿಷ್ಠ ಜನಾಂಗಗಳನ್ನು. ಇಸ್ರಾಯೇಲರೇ ಕೇಳ್ರಿ, ವಾಗ್ದಾನ ಉಳ್ಳ ದೇವ ಮಕ್ಕಳೇ ಕೇಳ್ರಿ, ನಿಮಗಿಂತ ಮಹಾ ಬಲಿಷ್ಠ ಜನಾಂಗಗಳನ್ನ, ಆಕಾಶವನ್ನು ಮುಟ್ಟುವ ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ನೀವು ಈ ಯೋರ್ದಾನ್ ಹೊಳೆಯನ್ನು ಇಂದು ದಾಟುವವರಾಗಿದ್ದೀರಿ. ಕೋಟೆ ಕೊತ್ತಲುಗಳನ್ನ ವಶ ಮಾಡ್ಕೊಳ್ಳೋಕೆ. ಆಮೇಲೆ ನೀವು ಈ ಯೋರ್ದಾನ್ ಹೊಳೆಯನ್ನು ಇಂದು ದಾಟುವವರಾಗಿದ್ದೀರಿ. ಆ ದೇಶದವರು ಅನಾಕ್ಯರೆಂಬ ಬಲಿಷ್ಠರಾದ, ಆ ದೇಶದವರು ಅನಾಕ್ಯರೆಂಬ ಬಲಿಷ್ಠರಾದ ಉನ್ನತ ಪುರುಷರು. ಉನ್ನತ ಪುರುಷರು ಅಂದ್ರೆ ಪೆಡಂಭೂತಗಳು, ಅಜಾನುಬಾಹುಗಳು, ಬಲಿಷ್ಠರು, ನಿನಗಿಂತ ಬಲಿಷ್ಠರು. ಅವರ ವಿಷಯ ನಿಮಗೆ ತಿಳಿದೇ ಇದೆ. ಅವರ ವಿಷಯ ಗಾದೆ ಮಾತು ಗೊತ್ತಿದೆ ಅಲ್ಲ. ಅವರ ಮುಂದೆ ಯಾರು ನಿಲ್ಲಕ್ಕಾಗುತ್ತೆ? ಅನಾಕ್ಯರ ಮುಂದೆ ನಿಲ್ಲಬಲ್ಲವರು ಯಾರಿದ್ದಾರೆ ಎಂಬ ಮಾತನ್ನ ಕೇಳಿದ್ದೀರಷ್ಟೇ. ಆದುದರಿಂದ ನಿಮ್ಮ ದೇವರಾದ ಯೆಹೋವನು ತಾನೇ ವಿರೋಧಿಗಳನ್ನು ದಹಿಸುವ ಬೆಂಕಿಯೋಪಾದಿಯಲ್ಲಿ ನಿಮ್ಮ ಮುಂದೆ ಹೋಗುತ್ತಾನೆಂದು
ಈಗ ತಿಳಿದುಕೊಳ್ಳಿರಿ, ಆತನೇ ಅವರನ್ನು ನಾಶ ಮಾಡುವನು, ಆತನೇ ಅವರನ್ನು ನಿಮ್ಮ ಮುಂದೆ ಸೋತು ಹೋಗುವಂತೆ ಮಾಡುವನು. ಯೆಹೋವನು ನಿಮಗೆ ಹೇಳಿದಂತೆ ನೀವು ಅವರನ್ನ ಹೊರಡಿಸಿ ಬೇಗನೆ ನಾಶ ಮಾಡುವಿರಿ. ನಿಮ್ಮ ದೇವರಾದ ಯೆಹೋವನು ಅವರನ್ನು ನಿಮ್ಮ ಎದುರಿನಿಂದ ಹೊರಡಿಸಿದ ನಂತರ ನೀವು ಮನಸ್ಸಿನಲ್ಲಿ ಯೆಹೋವನು ನಮ್ಮನ್ನು... ಸಾಕು ಇರಲಿ. ಅಲ್ಲಿ ಓದಿದಂಥ ವಾಕ್ಯದಲ್ಲಿ ದೇವರು ಮೊದಲು ಏನು ಮಾಡ್ತಾರಂತೆ, ದಹಿಸುವ ಬೆಂಕಿಯೋಪಾದಿಯಲ್ಲಿ ನಿಮ್ಮ ಮುಂದೆ ಹೋಗ್ತಾರಂತೆ. ನೀನು ಹೋಗೋಕ್ಕೆ ಮುಂಚೆ ಶತ್ರು ಬೆಟ್ಟದೋ ಪಾದಿಯಲ್ಲಿ ಹಿಂಗಿರ್ತಾರೆ, ಬಿಡಲ್ಲ, ಅವ್ರನ್ನ ಉದ್ಧಾರ ಆಗಕ್ಕೆ ಬಿಡಲ್ಲ, ತಲೆ ಎತ್ತಕ್ಕೆ ಬಿಡಲ್ಲ, ಆಶೀರ್ವಾದ ಬಿಡಲ್ಲ, ಕೊಡಲ್ಲ, ಆರೋಗ್ಯ ಕೊಡಲ್ಲ, ನೆಮ್ಮದಿ ಕೊಡಲ್ಲ, ಸಮಾಧಾನ ಕೊಡಲ್ಲ, ಪರ್ವತದ ರೀತಿಯಲ್ಲಿ ಇರ್ತಾರೆ. ದೇವರು ಹೇಳ್ತಾನೆ, ಒಂದು ನಿಮಿಷ ಇರು, ನೀವು ಇರ್ರಿ, ನನ್ನ ಜೊತೆ ಬನ್ನಿರಿ. ಇವರು ನೋಡಿದಾಗ ಪೆಣಂಬುತಗಳು, ಅಜಾನುಭಾವುಗಳು, ಇವರು ಮುಂದೆ ನಿಲ್ಲೋದಕ್ಕೆ ನಿಮಗೆ ಯಾರಿಗೂ ಸಾಮರ್ಥ್ಯ ಇಲ್ಲ, ಬಲ ಇಲ್ಲ, ನನಗೆ ಗೊತ್ತಿದೆ, ಅದರಿಂದ ನಾನು ಹೋಗ್ತೀನಿ. ಹೆಂಗೆ ಹೋಗ್ತೀನಿ? ನಾನು ಅಗ್ನಿಯೋಪಾದಿಯಲ್ಲಿ ಹೋಗ್ತೇನೆ, ಬೆಂಕಿಯೋಪಾದಿಯಲ್ಲಿ ಹೋಗ್ತೇನೆ. ಹಲ್ಲೆಲೂಯ. ಇವರು ಅಷ್ಟು ಗಟ್ಟಿಯಾಗಿದ್ದವರು. ಈ ಬೆಂಕಿ ಹೋಗಿದ ತಕ್ಷಣ ಒಂದು ಸೌಂಡ್ ಕೇಳಿಸುತ್ತೆ, ಪರ್ವತ ಥರ ಇದ್ದವರು ಬೂದಿ ಥರ ಕೆಳಗಡೆ ಆಗ್ಬಿಟ್ರು. ಸೋತ್ರ ಎಲ್ಲ ಸುಟ್ಟೋದ್ರು. ದೇವರು ಹೇಳಿದ್ರೆ ನಾನು ಅವ್ರನ್ನ ನಾಶ ಮಾಡ್ತೀನಿ. ಆಮೇಲೆ ನಾಶ ಮಾಡೋದು ಮಾತ್ರ ಅಲ್ಲ, ನಾಶ ಮಾಡುವನು, ಆತನೇ ಅವರನ್ನು ನಿಮ್ಮ ಮುಂದೆ ಸೋತು ಹೋಗುವಂತೆ ಮಾಡ್ತೀನಿ. ಆಮೇಲೆ ಯೆಹೋವನು ನಿಮಗೆ ಹೇಳಿದಂತೆ ನೀವು ಅವರನ್ನ ಹೊರಡಿಸಿ... ನೀವು ಅವರನ್ನ ನೋಡ್ರಿ, ನಾಶ ಮಾಡಾಯ್ತು, ಅವ್ರನ್ನ ಸೋತು ಹೋಗಂಗೆ ಮಾಡಾಯ್ತು. ಈಗ ನೀವೇನ್ ಮಾಡ್ರಿ? ಬೇಗನೆ ನಾಶ ಮಾಡುವಿರಿ. ಹಂಗಾದ್ರೆ ಕಂಪ್ಲೀಷನ್ ನಮ್ಮ ಕಡೆಯಿಂದ ಮಾಡಿಸ್ತಾರೆ ಅಂತ ವಾಡದು ಅಣಗಾಯಿ ನೀರ್ಗಾಯಿ ಮಾಡಿ, ಇನ್ನು ಅವನ ಕೈಯೂ ಎತ್ತಂಗಿಲ್ಲ, ಕಾಲು ಎತ್ತಂಗಿಲ್ಲ, ತಲೆ ಉಪಯೋಗಿಸಂಗಿಲ್ಲ, ಚಲಿಸಂಗಿಲ್ಲ, ಅವನ್ನೆಲ್ಲ ಮುರಿದು ಬಿಟ್ಟು ದೇವ್ರು ಹೇಳ್ತಾನೆ, ಇನ್ನು ನಿನಗೇನು ಬೇಕಾ ಮಾಡ್ಕೊ ಅಂತ. ಸ್ತೋತ್ರ. ನಿಮಗೆ ಅರ್ಥ ಆಗಿಲ್ಲ. ಸ್ತೋತ್ರ. ಚೆನ್ನಾಗಿ ಜಜ್ಜಿ ನಮ್ಮ ಕೈಲಿ ಕೊಟ್ಬಿಟ್ರೆ ನೀನೇನು ಬೇಕಾ ಮಾಡು, ಇವನೇ ನಿನಗೆ ವಿರೋಧವಾಗಿದ್ದಿತ್ತು, ಇದೇ ಶತ್ರು ನಿನಗೆ ವಿರೋಧವಾಗಿ ಕುತಂತ್ರ ಮಾಡಿದ್ದು. ಸ್ತೋತ್ರ. ಯೇಸುವಿನ ನಾಮದಲ್ಲಿ ನೀವೇನು ಮಾಡಬೇಕಂದ್ರೆ ಅದನ್ನು ಹಿಂಗೆ ಸರ್ಸ್ಬಿಟ್ಟು ಮುಂದೆ ಹೋಗಂಗೆ 2025ರಲ್ಲಿ ನಿಮಗೆ ವಿರೋಧವಾಗಿ ಎದ್ದಂಥ ಶತ್ರುಗಳನ್ನು ದೇವರು ನಿಮ್ಮ ಮುಂದೆನೆ ಜಜ್ಜುವಂತನಾಗಿದ್ದಾನೆ. ಹಲ್ಲೆಲೂಯ. ಕಾರಣ ದೇವರು ನಿಮ್ಮ ತಲೆಯ ಮೇಲೆ ಅಭಿಷೇಕ ತೈಲವನ್ನು ಸುರಿಸಿರೋದ್ರಿಂದ, ದೇವರ ಹಸ್ತ ನಿಮ್ಮ ಮೇಲೆ ಸ್ಥಿರವಾಗಿರೋದ್ರಿಂದ. 24ನೇ ವಾಕ್ಯ, ಕೀರ್ತನೆ 89. ಆದರೆ ನನ್ನ ಪ್ರೀತಿ ಸತ್ಯತೆಗಳು ಅವನೊಡನೆ ಇರುವವು, ನನ್ನ ಹೆಸರಿನಿಂದ ಅವನ ಕೊಂಬು ಎತ್ತಲ್ಪಡುವುದು. ಯಾರ ಹೆಸರಿನಿಂದ? ದೇವರ ಹೆಸರಿನಿಂದ. ಆ ನಾಮವನ್ನು ಕೂಗಿ ಕರೆಯುವವನಿಗೆ ಬಲವಾದ ಬುರುಜಾಗಿದೆ ಅದು. ಆಮೇನ್. 75ನೇ ಕೀರ್ತನೆ 10ನೇ ವಾಕ್ಯ, ದುಷ್ಟರ ಕೊಂಬುಗಳನ್ನೆಲ್ಲ ಮುರಿದು ಬಿಡುವೆನು, ಆದರೆ ಭಕ್ತರ ಕೊಂಬುಗಳು ಎತ್ತಲ್ಪಡುವವು. ನೋಡಿದ್ರ, 2 ಕಾರ್ಯ. ದುಷ್ಟನು ಕೊಂಬೆತ್ಕೊಂಡ್ಬರ್ತಾನೆ. ದೇವ್ರು ನಿನ್ನನ್ನು ಕೊಂಬೆತ್ತುವಾಗ, ನಿನ್ನ ತಲೆ ಎತ್ತುವಾಗ, ನೀನು ಸನ್ಮಾನಕ್ಕೆ ಯೋಗ್ಯನಾದಾಗ, ದುಷ್ಟನು ನಾನು ಡಾಮ್ ಡೂಮ್ ಡಯಾಡುಸ ಅಂತ ಅವನು ಎದ್ದು ಬರ್ತಾನೆ. ಆದರೆ ದೇವರು ಅವನ ಕೊಂಬನ್ನು ಮುರಿದು ಬಿಡ್ತಾನೆ. ಆ ಕೊಂಬನ್ನು ಮುರಿದು ಬಿಡ್ತಾನೆ. ಅಲ್ಲೆಲ್ಲೂಯ. ದುಷ್ಟನ ಕೊಂಬು ಮುರಿಯಲ್ಪಡುತ್ತೆ. ನಿನ್ನ ಮುಂದೆ ಒಂದು ಕೊಂಬು ತಲೆ ಎತ್ತಲ್ಲ. ನೀನು ಅಭಿಷಕ್ತನಾಗಿರೋದಾದರೆ ನಿನ್ನ ಮುಂದೆ ಒಂದು ಕೊಂಬು ಎತ್ತಲ್ಪಡೋದಿಲ್ಲ. ಒಪ್ಪೋರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಯೇಸುವಿನ ನಾಮದಲ್ಲಿ ದುಷ್ಟನ ಕೊಂಬು ಮುರಿಯಲ್ಪಡುತ್ತೆ. ನಿನಗೆ ವಿರುದ್ಧವಾಗಿ ತಲೆ ಎತ್ತಿದ ಶಕ್ತಿಗಳು ಮುರಿಯಲ್ಪಡ್ತಾರೆ. ಅವರು ನಾಶವಾಗಲಿಕ್ಕೆ ಹೋಗ್ತಾರೆ. ಹಲ್ಲೆಲೂಯಾ. ದೇವರು ಅವರನ್ನ ಬಿಡೋದಿಲ್ಲ.
ನಿನ್ನ ಮುಂದೆ ಜಜ್ಜುತ್ತಾನೆ, ಕಳವಳ ಹುಟ್ಟಿಸ್ತಾನೆ, ಭಯ ಹುಟ್ಟಿಸ್ತಾನೆ. ನೀನು ಮಾಡಬೇಕಾಗಿರೋದು ಈ ತೈಲ ಫ್ರೆಶ್ ಆಗಿ ನಿನ್ನ ಮೇಲೆ ಬೀಳ್ತಾ ಇರೋದನ್ನು, ಈ ತೈಲ ನಿನ್ನ ತಲೆ ಮೇಲೆ ಯಾವಾಗಲೂ ಇರಬೇಕು, ತೈಲದ ಗುರುತು ಇರಬೇಕು. ಆಮೇಲೆ ಹಲ್ಲೆಲೂಯಾ. ಲೆಟ್ ಮೀ ಗೋ ಫಾರ್ ಥರ್ಡ್, ಮೂರನೇ ಲೆವೆಲ್ನ. ಈ ಎಣ್ಣೆ ಮೂರನೇ ಲೆವೆಲ್ ಎಲ್ಲ ಅರಿಯುತ್ತೆ ಅಂತ ಹೇಳ್ತೀನಿ. ಇದ್ರ ಪ್ರತ್ಯೇಕತೆ ಕುಪ್ಪಿಯಿಂದಲ್ಲ, ಕೊಂಬಿನಿಂದಲ್ಲ. ಇದು ಅಂತ್ಯಕಾಲದಲ್ಲಿ ದೇವರು ಕಳಿಸುವ ಒಂದು ವಿಶೇಷ ಅಭಿಷೇಕವಾಗಿರುತ್ತೆ. ಅದು ಸ್ವೀಕರಿಸೋದಕ್ಕೆ ತಯಾರಾಗಿರೋರು ಮಾತ್ರ ಒಂದು ಆಮೇಲೆ ಹೇಳ್ರಿ. ಇದು ಅಂತ್ಯಕಾಲದ ಅಭಿಷೇಕವಾಗಿರುತ್ತೆ. ಆಮೇಲೆ ಅಂತ್ಯಕಾಲದಲ್ಲಿ ದೇವರು ಕಳಿಸುವ ಅಭಿಷೇಕದ ಪ್ರತ್ಯೇಕತೆ ಏನು ಎನ್ನೋದನ್ನು ನಾನು ನಿಮ್ಮ ಮುಂದೆ ಬಿಚ್ಚಿಡಲಿಕ್ಕೆ ಹೋಗ್ತೀನಿ. ಜಕರಿಯನು ಬರೆದ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 14ನೇ ವಾಕ್ಯ. ಅದಕ್ಕೆ ಅವನು, ಇವು ಸರ್ವ ಭೂಲೋಕ ಒಡೆಯನ ಸನ್ನಿಧಿ, ಸೇವಕರು ಎಣ್ಣೆಯ ಬುಗ್ಗೆಗಳು ಆದ 2 ಪುರುಷರು ಎಂದು ಹೇಳಿದನು. ಇದು ಭವಿಷ್ಯದಲ್ಲಿ ನಡೀಲಿಕ್ಕೆ ಹೋಗುವ ಸಂಭವ. ಇದು ಅಂತ್ಯಕಾಲದ ಸಭೆಗೆ ದೇವರು ಕಳಿಸಲಿಕ್ಕಿರುವಂಥ ಅಭಿಷೇಕ. ಎಣ್ಣೆಯ ಬುಗ್ಗೆಗಳು ಎಂಬುದು ಮೇಲ್ಕೊಟ್ಟಿದ್ರೆ ಫುಟ್ನೋಟಲ್ಲಿ ನೋಡ್ರಿ. ನಿಮ್ಮ ಫುಟ್ನೋಟಲ್ಲಿ ನೋಡಿದ್ರೆ ಅಲ್ಲಿ ಎಣ್ಣೆಯ ಮಕ್ಕಳು, ದ ಸನ್ಸ್ ಆಫ್ ಆಯಿಲ್, 2 ಸನ್ಸ್ ಆಫ್ ಆಯಿಲ್, ಎಣ್ಣೆಯ ಮಕ್ಕಳು. ಆ ಪದ ಕೇಳಿದಾಗ ನಿಮಗೇನು ಅರ್ಥನೇ ಆಗಲಿಲ್ಲ. ಎಣ್ಣೆಯ ಮಕ್ಕಳು, ಸ್ತೋತ್ರ. ಇದರ ಪ್ರತ್ಯೇಕತೆ, ಯಾವನಿಗಾದರೂ ಒಮ್ಮೆ ಎಣ್ಣೆ ಬೀಳೋದಲ್ಲ, ಅವಾಗವಾಗ ತೊಟ್ಟಿಕ್ಕೋದಲ್ಲ. ಇವರ ಹೆಸರೇ ಎಣ್ಣೆಯ ಮಕ್ಕಳು. ಇದು 3ನೇ ಲೆವೆಲ್ ಅನಾಯಿಂಟಿಂಗ್. ಇದರ ಹೆಸರೇ ಎಣ್ಣೆಯ ಮಕ್ಕಳು. ಆಮೇಲೆ ಹಲ್ಲೆಲೂಯಾ. ಈ ಎಣ್ಣೆಯ ಮಕ್ಕಳು ಅಂದರೆ ನೀವೆಲ್ಲ ಚಿಂತೆ ಮಾಡೋದು ಬೇರೆ ಎಣ್ಣೆ ಅಂದ್ಕೊಂಡಿದ್ದೀರಿ. ಅದಕ್ಕೆ ನಕ್ಕದೆ ನಾನು. ಸ್ತೋತ್ರ. ಶಂಕರಪ್ಪನ ಬಿಟ್ಕೊಂಡಿರ್ತಾರಲ್ಲ, ಸ್ತೋತ್ರ. ನಾನು ಊರಿಗೆ ಹೋಗಿದ್ದಾಗ ನಮ್ಮ ಅತ್ತೆ ಮನೆಯಲ್ಲಿ ಕರ್ಟನ್ ಹಾಕಬೇಕಾಗಿತ್ತು. ಅದಕ್ಕೆ ಕರ್ಟನ್ ರಾಡೆಲ್ಲ ತಗೊಂಡು ಫಿಕ್ಸ್ ಮಾಡೋದಕ್ಕೆ ಕಾರ್ಪೆಂಟ್ರನ್ನ ಹುಡ್ಕೊಂಡು ಹೋಗಿದ್ದೆ. ನಮಗೆ ಗೊತ್ತಿಲ್ವಲ್ಲ ಕೇರಳದಲ್ಲಿ ಹೆಂಗೆ ಅಂತ. ಅಲ್ಲಿ ಹೋಗಿ ಕೇಳಿದಾಗ ಅವನ್ನ ಎಲ್ಲ ಐಟಮ್ಸು ಕೊಟ್ಟ. ಕಾರ್ಪೆಂಟ್ರನ್ನ ಕೇಳಿದೆ, ಸಾರ್ 5 ಗಂಟೆ ಮೇಲೆ ಒಬ್ಬರು ಸಿಗಲ್ಲ ಸಾರ್ ಅಂದರು. ನಾನು ಕೇಳಿದೆ ಏನು ಅಂದೆ. ಅವರೆಲ್ಲ ಹಾವಾಗಿಬಿಟ್ಟಿರ್ತಾರೆ ಸರ್ ಅಂದರು. ನನಗೆ ಅರ್ಥ ಆಗಲಿಲ್ಲ. ಆಮೇಲೆ ಹೇಳಿದೆ, ಎಲ್ಲ ಬಿಟ್ಕೊಂಡ್ಬಿಡ್ತಾರೆ, ಆಮೇಲೆ ಒಬ್ಬರು ಕೈಗೆ ಸಿಗಲ್ಲ, ಹಾವು ಹೆಂಗೆ ಹೋಗುತ್ತೋ ಹಂಗೆ ಇವರು ಹೋಗೋದು ಅಂತ. ಆವಾಗ ನಾನು ಕನ್ನಡದಲ್ಲಿ ಅರ್ಥ ಮಾಡಿಕೊಂಡೆ, ಎಣ್ಣೆ ಮಕ್ಕಳು ಇವರು ಅಂತ. ಆ ಎಣ್ಣೆ ಬೇರೆ, ಈ ಎಣ್ಣೆ ಬೇರೆ. ಸ್ತೋತ್ರ ಹೇಳಲಿಲ್ಲ. ಹಲ್ಲೆಲೂಯಾ. ಇವರ ಹೆಸರೇ ಎಣ್ಣೆಯ ಮಕ್ಕಳು. ಇವರು ನಡೆಯುವಾಗ, ಕುಳಿತುಕೊಳ್ಳುವಾಗ ಎಣ್ಣೆ ಇಂಥವರಿಗೆ ಪ್ರತ್ಯೇಕವಾಗಿ ಎಣ್ಣೆ ಉಯ್ಯೋ ಅವಶ್ಯಕತೆ ಇಲ್ಲ. ಇವರು ಎಣ್ಣೆಯಲ್ಲೇ ನಡೀತಾ ಇರ್ತಾರೆ. ಸ್ತೋತ್ರ 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 ಸ್ತೋತ್ರ. ಆಮೇಲೆ ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಬಹಳ ಸುಂದರವಾಗಿ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನೀವು ಮದ್ಯಪಾನ ಮಾಡಿ ಪಟ್ಟಿಂಗರಾಗಬೇಡ್ರಿ, ಆತ್ಮ ಸಂಬಂಧವಾಗಿ ಆತ್ಮದಲ್ಲಿ ಮತ್ತರಾಗಿರಿ. ಆತ್ಮದಲ್ಲಿ ಮತ್ತರಾಗಿ ದೇವರಿಗೆ ಕೃತಜ್ಞತೆಗಳ ಗೀತೆಗಳನ್ನು, ಕೀರ್ತನೆಗಳನ್ನು ಹಾಡುವವರಾಗಿರಬೇಕು. ಸ್ತೋತ್ರ ಹೇಳಲಿಲ್ಲ. ಎಣ್ಣೆಯ ಮಕ್ಕಳು ಅಂದರೆ ಆತ್ಮದಲ್ಲಿ ಮತ್ತರಾದವರು. ಸ್ತೋತ್ರ. ಇವರು 30, 60, 90 ಹೊಡೆದವರಲ್ಲ.
ಸ್ತೋತ್ರ. ಎಣ್ಣೆಯಲ್ಲಿ ಮುಳುಗಿದವರು ಇವರು, ಆತ್ಮದಲ್ಲಿ ಮತ್ತರಾದವರು. ನೋಡ್ರಿ, ಪವಿತ್ರಾತ್ಮನನ್ನ ನೀರಿಗೆ ಹೋಲಿಸ್ತಾರೆ. ನೀರಿನಲ್ಲಿ ಪಾದದಷ್ಟು, ಮೊಣಕಾಲುಷ್ಟ, ಸೊಂಟದವರೆಗೂ. ಆಮೇಲೆ ಈಜಾಡುವ ಲೆವೆಲ್. ಅದೇ ರೀತಿಯಲ್ಲಿ ಎಣ್ಣೆಯಲ್ಲೂ ನೋಡ್ರಿ ಸ್ತೋತ್ರ. ಕೆಲವರು ವರ್ಷಕ್ಕೊಂದ್ಸತಿ ಉಪವಾಸನ ಪ್ರಾರ್ಥನೆ ನಡೆಯುವಾಗ ಬಂದು ಪಡ್ಕೊಂಡು ಹೋಗುವಂಥ ಸ್ವಲ್ಪ ಎಣ್ಣೆ. ಕೆಲವರು ಈಸ್ಟರ್ಗೆ, ಕ್ರಿಸ್ಮಸ್ಸಿಗೆ, ವಿಶೇಷ ದಿನಗಳಲ್ಲಿ ಬಂದು ಸ್ವಲ್ಪ ಹಚ್ಕೊಂಡು ಹೋಗುವಂಥ ಎಣ್ಣೆ. ಆದರೆ ಈ ಎಣ್ಣೆ ಇದರ ಒಳಗಡೆ ಕೆಲವರು ಇದ್ದೀರಾ, ಇವರು ಯಾವಾಗಲೂ ಕ್ಯಾರಿ ಮಾಡೋರು. ದೇವರ ಆತ್ಮನ ಅಭಿಷೇಕ ನಿರಂತರವಾಗಿ ಕ್ಯಾರಿ ಮಾಡೋರು. ಇದರಲ್ಲಿ ನನಗೆ 12ನೇ ವಾಕ್ಯ ಒಂದ್ಸತಿ ಓದ್ಬಿಡ್ರಿ, 4:12. ಮತ್ತೆ ಅವನನ್ನು ತಮ್ಮೊಳಗಿಂದ ಚಿನ್ನದಂತ ಎಣ್ಣೆಯನ್ನು ಪಾತ್ರೆಯಲ್ಲಿ ತುಂಬಿಸುವ 2 ಬಂಗಾರದ ನಾಳಗಳಿವೆಯಲ್ಲ, ಆ ನಾಳಗಳು ಬಾಯಿಗೆ ಸೇರಿರುವ 2 ಎಣ್ಣೆಕಾಯಿ ಗುತ್ತಿಗೆಗಳು ಏನು ಎಂದು ವಿಚಾರಿಸಿದಕ್ಕೆ ಅವನು, ಇವು ಏನೆಂದು ನಿನಗೆ ತಿಳಿಯುವುದಿಲ್ಲವೋ ಎಂಬುದಾಗಿ ನನ್ನನ್ನು ಕೇಳಲು, ಇಲ್ಲ ಸ್ವಾಮಿ ಎಂದು ಅರಿಕೆ ಮಾಡಿದೆನು. 14. ಅದಕ್ಕೆ ಅವನು, ಇವು ಸರ್ವ ಭೂಲೋಕದೊಡೆಯನ ಸನ್ನಿಧಿ ಸೇವಕರು, ಎಣ್ಣೆಯ ಬುಗ್ಗೆಗಳು ಆದ 2 ಪುರುಷರು ಎಂದು ಹೇಳಿದನು. ಪ್ರೈಸ್ ಗಾಡ್. ಅಂತ್ಯಕಾಲದಲ್ಲಿ ಮೋಶೆ, ಏಲಿಯನಂತ ಹೇಳ್ತಾರೆ. ಸ್ತೋತ್ರ. ಮೋಶೆ ಕುರಿತು, ಏಲಿಯನ ಕುರಿತು ಹೇಳುವಂಥ ಪ್ರವಚನ ಇದು. ಆದರೆ ಅಂತ್ಯಕಾಲದ ಅಭಿಷೇಕ ನಾವು ಸುರಿಸುವಂಥ ನಾವು ಪ್ರಾರ್ಥನೆ ಮಾಡುವಾಗ ಪರಿಶುದ್ಧಾತ್ಮನು ಹೇಳ್ತಾನೆ, ಅಂತ್ಯಕಾಲದಲ್ಲಿ ಈ ಎಣ್ಣೆ ಇವರ ಮೇಲೆ ಯಾವುದೋ ಒಂದು ವಸ್ತುವಿನಿಂದ ಅಲ್ಲ, ಇವರ ಮೇಲೆ ಬೀಳ್ತಾ ಇಲ್ಲ. ಇದು ಡೈರೆಕ್ಟಾಗಿ ಕನೆಕ್ಟ್ ಆಗಿರೋದು, ಪರಿಶುದ್ಧಾತ್ಮನೊಂದಿಗೆ ಎಣ್ಣೆ ಮರದೊಂದಿಗೆ ಕನೆಕ್ಟ್ ಆಗಿರೋದು, ಪವಿತ್ರಾತ್ಮನೊಂದಿಗೆ ಕನೆಕ್ಟ್ ಆಗಿರೋದು. ಅಂದರೆ ನಿರಂತರವಾಗಿ ಇಲ್ಲಿ ಎಣ್ಣೆ ಸುರಿತಲೇ ಇರುತ್ತೆ. ಅಂದರೆ ಅಭಿಷೇಕ ನೀನು ಎಲ್ಲಿ ಹೋದ್ರೂ ನಿನ್ನನ್ನು ಹಿಂಬಾಲಿಸ್ತಾನೆ ಇರುತ್ತೆ. ಪವಿತ್ರಾತ್ಮನ ಸಂಗಡ ನೀನು ಕನೆಕ್ಟೆಡ್ ಆಗಿರುತ್ತೀಯ. ಡೈರೆಕ್ಟ್ ಕನೆಕ್ಷನ್ ಅಂತ ಅವ್ರ ಮುಖ ನೋಡಿದ್ರೆ ಗೊತ್ತಾಗುತ್ತೆ, ಎಣ್ಣೆಯ ಮಕ್ಕಳ ನೀವು ಅಂತ. ಸ್ತೋತ್ರ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಎಣ್ಣೆಯ ಮಕ್ಕಳು ನಾವು ಅಂತ. ಎಣ್ಣೆಯ ಮಕ್ಕಳು. ಸ್ತೋತ್ರ. ಎಣ್ಣೆಯ ಮಕ್ಕಳು. ನೀವು ಮಾರ್ಕೆಟ್ಗೆ ಹೋದರೂ ಸರಿ, ಬಸ್ ಸ್ಟ್ಯಾಂಡಲ್ಲಿ ಬಸ್ ಹತ್ತಿದ್ರು ಸರಿ, ಕಾಲೇಜ್ಗೆ ಹೋದ್ರು ಸರಿ, ಅಲ್ಲೆಲ್ಲೂಯ್ಯ ಸ್ತೋತ್ರ, ನೆಂಟರು ಮನೆಗೆ ಹೋದ್ರು ಸರಿ, ಈ ಎಣ್ಣೆ ನಿಮ್ಮ ಮೇಲೆ ಅವಾಗವಾಗ ಬೀಳೋದಲ್ಲ, 21 ದಿನ ಉಪವಾಸ ಮಾಡಿದಾಗ ಸಿಗೋದಲ್ಲ. ಇದು ಯಾವಾಗಲೂ ನಿರಂತರವಾಗಿ ನಿಮ್ಮ ಮೇಲೆ ಹರಿತಾನೇ ಇರುತ್ತೆ. ಬಿಕಾಸ್ ಯು ಆರ್ ಡೈರೆಕ್ಟ್ಲಿ ಕನೆಕ್ಟೆಡ್. ನೀನು ಪರಿಶುದ್ಧಾತ್ಮನ ಸಂಗಡ ಡೈರೆಕ್ಟ್ ಕನೆಕ್ಷನ್ ನಿನಗೆ. ಅರ್ಥ ಆಗ್ತಾ ಇದೆಯಾ? ಆ ಡೈರೆಕ್ಟ್ ಕನೆಕ್ಷನ್ ಉಳ್ಳವ್ರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಆಮೇಲೆ ಕೆಲವರೆಲ್ಲ ಎಲ್ಲರ ಕೈಯಲ್ಲಿ ಪಾತ್ರೆಯಲ್ಲಿ ಎಣ್ಣೆ ಇದೆ. ನಾನು 1985ರಲ್ಲಿ ನನಗೆ ಎಣ್ಣೆ ಸಿಕ್ಕಿದ್ದು, ಅವತ್ತಿಂದ ಇಟ್ಕೊಂಡಿದ್ದೀವಿ. ಇದು ಉಳಿಸ್ಕೊಂಡಿರೋ ಎಣ್ಣೆ ಅಲ್ಲ, ಇದು ನಿರಂತರವಾಗಿ ಹರಿಯುವ ಎಣ್ಣೆ. ಅಂತ ಒಂದು ತಲೆಮಾರನ್ನು 2025ರಲ್ಲಿ ದೇವರು ಎಬ್ಬಿಸಕ್ಕೆ ಹೋಗ್ತಾನೆ. ನೆನ್ನೆಯ ಅಭಿಷೇಕ ಅಲ್ಲ, ಮೊನ್ನೆಯ ಅಭಿಷೇಕ ಅಲ್ಲ, ಒಂದು ತಾಜಾ ಅಭಿಷೇಕ, ಒಂದು ಫ್ರೆಶ್ ಅನಾಯಿಂಟಿಂಗ್ ನಿಮ್ಮ ಮೇಲೆ ದೇವರು 2025ರಲ್ಲಿ ಕಳಿಸಕ್ಕೆ ಹೋಗ್ತಾ ಇದ್ದಾನೆ. ಅಂದರೆ ಎಷ್ಟು ಜನ ಅದಕ್ಕೆ ಆಮೇಲೆ ಹೇಳ್ತೀರಾ? ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಒಂದೊಂದು ದಿನನೂ ನೂತನವಾಗಿರುತ್ತೆ. ಹಲ್ಲೆಲೂಯಾ. ದೇವರು ಇವರಿಗೆ ಕೊಡುವಂಥ ಅಭಿಷೇಕ ಎಂಥದಂದರೆ ಇವ್ರ ಮೆಸೇಜೇ ಡಿಫ್ರೆಂಟು.
ಇವ್ರ ಪ್ರಸಂಗನೇ ಡಿಫ್ರೆಂಟ್. ಸ್ತೋತ್ರ ಹೇಳ್ರಿ. ಹಾಲೆಲೂಯ, ಹಾಲೆಲೂಯ. ಇವರು ಆಡೋ ಹಾಡೇ ಡಿಫ್ರೆಂಟ್, ಇವ್ರ ರೀತಿನೇ ಡಿಫ್ರೆಂಟ್. ಇವ್ರ ಮೇಲೆ ಇವ್ರ ಬಾಯಿ ತೆರೆದ್ರೆ ಬರೋದು ಪ್ರಬೋಧನೆ ಶಬ್ದಗಳು. ಮುರಿದೋಗಿರೋ ಮನಸ್ಸುಗಳನ್ನು, ಗಾಯಗೊಂಡಿರುವ ಮನಸ್ಸುಗಳನ್ನು ಕಟ್ಟೋದಕ್ಕೆ ಬೇಕಾಗಿರುವ ಎಣ್ಣೆ, ಗಿಲಿಯಾದನ ಔಷಧ ತೈಲ ಇವ್ರ ಕೈಯಲ್ಲಿ ಯಾವಾಗಲೂ ಸ್ಟಾಕ್ ಇರುತ್ತೆ, ಯಾವಾಗಲೂ ಕ್ಯಾರಿ ಮಾಡ್ತಾ ಇರ್ತಾರೆ. ಅಂತ ಒಂದು ತಲೆಮಾರು 2025ರಲ್ಲಿ ದೇವರು ಎಬ್ಬಿಸ್ತಾನೆ. ಇದು ಅಂತ್ಯಕಾಲದ ಅಭಿಷೇಕ. ಈ ವರ್ಷ ದೇವರು 3ನೇ ಲೆವೆಲ್ ಅಭಿಷೇಕದ ಕಡೆಗೆ ಸಭೆಯನ್ನ ದೇವರು ಕೊಂಡೊಯ್ತಾನೆ. ಅದಕ್ಕೆ ಆಸಕ್ತರಾಗಿರೋರು ಅದನ್ನು ಹೊಂದ್ಕೊಳ್ಳೋದಕ್ಕೋಸ್ಕರ ಏನು ಬೆಲೆ ತೆತ್ತೋದಕ್ಕೂ ತಯಾರಾಗಿರ್ಬೇಕು. ಎಷ್ಟೇ ಕಷ್ಟ ಬಂದ್ರು ಈ ಅಭಿಷೇಕ ನನಗೆ ಬೇಕು ಎನ್ನೋರು, ಇದು ಇಲ್ಲದೆ ನಾನು ವಾಪಸ್ ಹೋಗಲ್ಲ ಎನ್ನೋರು ಮಾತ್ರ ಆಮೇನ್ ಹೇಳ್ರಿ, ಆಮೇನ್ ಹೇಳ್ರಿ, ಗಟ್ಟಿಯಾಗೋದು ಆಮೇನ್ ಹೇಳ್ರಿ. ಈ ಸಭೆಗೆ ಮಾತ್ರ ಅಲ್ಲ, ಪರಿಶುದ್ಧಾತ್ಮನ ಹೇಳಿದನು, ಲೋಕದಲ್ಲಿರುವ ಅನೇಕ ಎಲ್ಲ ಸಭೆಗಳಲ್ಲೂ ದೇವರ ಅಂತ್ಯಕಾಲದ ಅಭಿಷೇಕವನ್ನು ಕಳಿಸಕ್ಕೆ ಹೋಗ್ತಾನೆ. ಅಂತ್ಯಕಾಲದ ಅಭಿಷೇಕ ಕಳಿಸಕ್ಕೆ ಹೋಗ್ತಾನೆ. ಇದು ವಿಶೇಷ ಕೂಟಗಳಲ್ಲಿ ದೊರಕೋ ಅಭಿಷೇಕ ಅಲ್ಲ, ಉಪವಾಸ ಮಾಡಿದಾಗ ಸಿಕ್ಕಿದಲ್ಲ. ನೋಡ್ರಿ, ನೀವು ಉಪವಾಸ ಮಾಡುವಾಗ ಒಂದು 21 ದಿನ ಉಪವಾಸ ಎಲ್ಲ ಮಾಡಾದ ಮೇಲೆ ನೀವು ಪ್ರಾರ್ಥನೆ ಮಾಡಿದಾಗ ಕೆಲವೊಮ್ಮೆ ರಿಸಲ್ಟ್ಗಳು ಬೇಗ ಬೇಗ ಸಿಗುತ್ತೆ. ಅದಲ್ವಾ? ತಿರ್ಗಾ ಬಿಡುಗಡೆ, ಆಮೇಲೆ ಬಿಡುಗಡೆ ಬೇಕಾದ್ರೆ ತಿರ್ಗಾ 21, ತಿರ್ಗಾ 40, ತಿರ್ಗಾ 7, ತಿರ್ಗಾ 14 ಉಪವಾಸ ಮಾಡಿದಾಗ ನಡೆಯುವಂಥ ಬಿಡುಗಡೆ ಅದಲ್ಲ. ಈ ಅಭಿಷೇಕದ ಪ್ರತ್ಯೇಕತೆ ನಿನ್ನ ಜೀವನ ಪರ್ಯಂತವಾಗಿ ನಿನ್ನ ಜೊತೆನೇ ಬರುವಂತ, ದೇವರ ಸಾನ್ನಿಧ್ಯಾನವನ್ನು ನಿರಂತರವಾಗಿ ಹೊರುವಂಥ ಒಂದು ಗುಂಪಿನ ಜನರನ್ನ ದೇವರು 2025ರಲ್ಲಿ ಕಾಣತಕ್ಕಂತೆ ಅವರ ಮೇಲೆ ದೇವರ ಅಭಿಷೇಕವನ್ನು ಕಳಿಸಕ್ಕೆ ಹೋಗ್ತಾ ಇದ್ದಾನೆ. ಒಪ್ಪೋರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ, ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಈ ಎಣ್ಣೆಯನ್ನ ಒಲಿವಿನಿಂದ ಎಣ್ಣೆಯನ್ನು ಹೆಂಗೆ ತೆಗಿಯೋದು ಗೊತ್ತಾ? 2 ರೀತಿಯಲ್ಲಿದೆ. ಒಂದು ಪ್ರೋಸೆಸ್ಸಿಂಗ್, ಎಣ್ಣೆ ಕಾಯಿಯನ್ನು ತಗೊಂಡು ಜಜ್ಜಿ ಕುಟ್ಟಿ ಅದಕ್ಕಿಂತ ನಾವು ಒಂದು ಹಚ್ಚಿಟ್ಟಿರ್ತಾರೆ ಎಣ್ಣೆ ತೆಗಿಯೋದಕ್ಕೂ, ಮತ್ತು ಅದೇ ರೀತಿಯಲ್ಲೇ ದ್ರಾಕ್ಷಾರಸ ತೆಗಿಯೋದಕ್ಕೂ, 2ಕ್ಕೂ ಹಚ್ಚಿರುತ್ತೆ. ಅದಕ್ಕೆ ಏನಂತಾರೆ, ಗಾಣ ಥರ, ಗಾಣಿಗೆ, ಗಾಣಿಗೆ, ಸ್ತೋತ್ರ. ಇನ್ನೇನಾದ್ರೂ ಇದ್ರೆ ಹೇಳ್ರಿ, ನನಗೂ ಕಲಿಯೋಕ್ಕೆ ಇಷ್ಟ. ನನಗೆ ಈಗಿನ ಕಾಲದ ಮಕ್ಕಳಿಗೆ ಇದೆಲ್ಲ ಏನು ಗೊತ್ತೇ ಇಲ್ಲ. ಅವ್ರಿಗೆ ಗಾನ ಅಂದರೆ ಹಾಡು ಹೇಳ್ತಾರೆ. ಸ್ತೋತ್ರ. ಅವ್ರಿಗೆ ಗೊತ್ತಿರೋ ಗಾನ ಬಜಾವು ಅಂತ. ಸ್ತೋತ್ರ. ಆಮೇಲೆ ಈ ಎಣ್ಣೆಯನ್ನು ತೆಗೆಯೋದಕ್ಕೆ ಪ್ರೋಸೆಸ್ ಇದೆ. ಇದನ್ನು ಚೆನ್ನಾಗಿ ಜಜ್ಜಿ ಹಿಂಡಿ ಅದರಿಂದ ಕ್ಲೀನಾಗಿ ಎಣ್ಣೆಯನ್ನು ಹಿಂಡಿ ತೆಗಿತಾರೆ. ಆಮೇಲೆ ಆದರೆ 2ನೇ ರೀತಿಯ ಎಣ್ಣೆಯ ಪ್ರತ್ಯೇಕತೆ, ಇದು ಯಾರು ಮುಟ್ಟಂಗೆ ಇಲ್ಲ. ಏನು ಮಾಡಬೇಡ್ರಿ, ಏನು ಮಾಡಬೇಡ್ರಿ. ನೀವು ಇದರ ಪಕ್ಕದಲ್ಲಿ ಹಾದು ಹೋದರೆ ಸಾಕು. ಇದು ಕೇಳ್ಕೊಂಬಿಡ್ರಿ. ಒಂದು ಮರದಿಂದ ಎಣ್ಣೆ ಕಾಯಿಗಳನ್ನು ಇವ್ರು ಹೆಂಗೆ ಕೀಳ್ತಾರೆ ಅಂದರೆ, ಇದು ಶೇಕ್ ಮಾಡ್ತಾರೆ, ಶೇಕ್ ಮಾಡಿ ಎಲ್ಲ ಉದುರಿಸ್ತಾರೆ. ಆಮೇಲೆ ಅದನ್ನು ಜಜ್ಜೋದು ಹಿಂಡೋದು ಎಲ್ಲ ಮಾಡ್ತಾರೆ. ಇನ್ನೊಂದು ಟೈಪ್ ಇದೆ, ಆ ಮರದಲ್ಲೇ ಹಣ್ಣಾಗೋದು. ಈ ಎಣ್ಣೆ ಕಾಯಿ ಅದರಲ್ಲೇ ಹಣ್ಣಾಗುತ್ತೆ. ಹಣ್ಣಾಗಿ ಆದ್ದರಿಂದ ಎಣ್ಣೆ ತೊಟ್ಟಿಗ್ತಾ ಇರುತ್ತೆ.
ಪರಿಶುದ್ಧಾತ್ಮನ ಹೇಳಿದನು, ಈ ಎಣ್ಣೆಯ ಮಕ್ಕಳ ಪ್ರತ್ಯೇಕತೆ ಪ್ರೋಸೆಸ್ಸಿಂಗ್ ಇಲ್ಲದೆ ಇರೋದು. ಇವರ ಹತ್ರ ಹೋಗ್ತಿದ್ದಾಗಲೇ ಈ ಎಣ್ಣೆ ಇವರ ಮೇಲೆ ತೊಟ್ಟಿಗ್ತಾ ಇರುತ್ತೆ. ಓ ಕಮ್ ಆನ್ somebody shout hallelujah, hallelujah, hallelujah. ನಿನ್ನ ಪಕ್ಕದಲ್ಲಿ ಹಾದು ಹೋದ್ರೆ ಸಾಕು, ಎಣ್ಣೆ ಹರಿತಾ ಇರುತ್ತೆ. ನೀನು ಹತ್ರ ಹೋದ್ರೆ ಸಾಕು, ನಿನ್ನ ಮೇಲಿರೋ ಅಭಿಷೇಕ ದೆವ್ವಗಳನ್ನ ಓಡಿಸ್ತಾ ಇರುತ್ತೆ, ರೋಗಿಗಳನ್ನ ಸೌಖ್ಯ ಮಾಡ್ತಾ ಇರುತ್ತೆ, ಬಂಧನಗಳನ್ನ ಬಿಚ್ಚುತ್ತಾ ಇರುತ್ತೆ. ಅದಕ್ಕೆ ಸ್ಪೆಷಲ್ ಆಗಿ 21 ಉಪವಾಸ ಮಾಡೋ ಅವಶ್ಯಕತೆ ಬರಲ್ಲ. ವರ್ಷದ 365 ದಿವಸ ನೀನು ಹೋಗುವ ಎಲ್ಲ ಸ್ಥಳಗಳಲ್ಲೂ ಈ ತೈಲ ಇದು ಕುಪ್ಪಿಯಿಂದ ಹುಯ್ದ ಎಣ್ಣೆ ಅಲ್ಲ, ಇದು ಕೊಂಬಿನಿಂದ ಹುಯ್ದ ಎಣ್ಣೆ ಅಲ್ಲ, ಇದು ಡೈರೆಕ್ಟ್ ಕನೆಕ್ಷನ್. ಡೈರೆಕ್ಟ್ ಪರಿಶುದ್ಧಾತ್ಮನ ಸಂಗಡದ ಕನೆಕ್ಷನ್. ಸ್ತೋತ್ರ. ಇಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡೋದು ಕೇಂದ್ರ ಇದೆ. ಅಲ್ಲಿಂದ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡಿ ಅವರು ಸಬ್ಸ್ಟೇಷನ್ಗಳಿಗೆ ಕಳಿಸ್ತಾರೆ. ಅಲ್ಲಿಂದ ನಮ್ಮ ಏರಿಯಾಗಳಿಗೆ ಬರೋದಕ್ಕೆ ಒಂದು ಪವರ್ ಸ್ಟೇಷನ್ ಇಟ್ಟಿರ್ತಾರೆ. ಆ ಪವರ್ ಸ್ಟೇಷನ್ನಿಂದ ನಮ್ಮ ಏರಿಯಾಗಳಲ್ಲಿ ಟ್ರಾನ್ಸ್ಫಾರ್ಮರ್ ಇರುತ್ತೆ. ಟ್ರಾನ್ಸ್ಫಾರ್ಮರ್ಗೆ ಬಂದು ಅಲ್ಲಿಂದ ಸಪ್ಲೈ ಆಗುತ್ತೆ ಕಂಬಗಳಿಗೂ. ಆ ಕಂಬದಿಂದ ನಾವು ಕೇಬಲ್ ಹಾಕಿ ನಮ್ಮ ಮನೆಗೆ ಕನೆಕ್ಷನ್ ಕೊಟ್ಕೋತೀವಿ. 3 kV ಬೇಕಾ, 1 kV ಬೇಕಾ, ಸಿಂಗಲ್ ಫೇಸ್ ಬೇಕಾ, 3 ಫೇಸ್ ಬೇಕಾ, ಹಾಕೋತೀವಿ ಕೇಬಲ್. ಹೌದಲ್ಲ? ಸ್ತೋತ್ರ. ಕೆಲವೊಮ್ಮೆ ಈ ಕೇಬಲ್ಗಳು ಬಸ್ಟ್ ಆಗಿಬಿಡುತ್ತೆ, ಕರೆಂಟ್ ಹೋಯ್ತು. ಸ್ತೋತ್ರ. ಆಮೇಲೆ ಮತ್ತೆ ಕೇಬಲ್ ಹೊಸದು ಹಾಕ್ತೀವಿ. ನಾನು ಯೋಚನೆ ಮಾಡಿದೆ, ಇಷ್ಟು ಫಿಲ್ಟ್ರಾಗಿ ಬರುವಂಥ ಈ ಕೇಬಲ್ಗೆ ಇಷ್ಟೊಂದು ಪವರು. ಮನೆಯಲ್ಲಿ ಮಿಕ್ಸಿ ಯೂಸ್ ಮಾಡ್ಬೋದು, ಓವನ್ ಯೂಸ್ ಮಾಡ್ಬೋದು, ಐರನ್ ಬಾಕ್ಸ್ ಯೂಸ್ ಮಾಡ್ಬೋದು, ಸ್ತೋತ್ರ, ಹೀಟ್ರ್ ಯೂಸ್ ಮಾಡ್ಬೋದು. ಇದೇ ಡೈರೆಕ್ಟಾಗಿ ರಾಯಚೂರಿಗೆ ಕನೆಕ್ಟ್ ಆಗಿದ್ರೆ ಸ್ವಲ್ಪ ಯೋಚನೆ ಮಾಡ್ರಿ. ಆಮೇಲೆ ಸ್ತೋತ್ರ. ಓಹ್ ಮೈ ಗಾಡ್. ಉತ್ಪಾದನೆ ಆಗ ಜಾಗಕ್ಕೆ ಡೈರೆಕ್ಟ್ ಕನೆಕ್ಷನ್. ನೋ ಮೀಡಿಯೇಟರ್, ನೋ ಮಧ್ಯಸ್ಥಿಕೆ, ಯಾರೂ ಇಲ್ಲ. ಸ್ತೋತ್ರ. ಸ್ಪೆಷಲ್ ಮೀಟಿಂಗಲ್ಲಿ ಸಿಗೋದಲ್ಲ, ಯಾರೋ ಸ್ಪೆಷಲ್ ವಿಶೇಷ ಸೇವಕರು ಬಂದಾಗ ಸಿಕ್ಕಿದ್ದಲ್ಲ. ಇದು ಡೈರೆಕ್ಟ್ ಪರಿಶುದ್ಧಾತ್ಮನ ಸಂಗಡ. ಅದಕ್ಕೆ ಕೊರಿಂಥಿಯ ಪತ್ರಿಕೆಯಲ್ಲಿ ಬರೆಯೋದು, ಈ ಅತ್ಯಧಿಕವಾದ ಶಕ್ತಿಯನ್ನ ಮಣ್ಣಿನ ಘಟ್ಟಗಳಾದ ನಮ್ಮಲ್ಲಿ ದೇವರು ನಿಕ್ಷೇಪವಾಗಿ ಇಟ್ಟಿದ್ದಾನೆ. ಹೇಗಿಟ್ಟಿದ್ದಾನೆ? ಹಾಗಾದ್ರೆ ಇದರ ಪರಿಶುದ್ಧಾತ್ಮನ ನಿಕ್ಷೇಪಗಳು ಇದರ ಒಳಗಡೆ ಇದ್ರೆ ನಿಮಗೊಂದು ಹೊಸ ಹೆಸರು, ಎಣ್ಣೆಯ ಮಕ್ಕಳು ಅಂತ. ಆ ಎಣ್ಣೆಯ ಮಕ್ಕಳು, ಸಹೋದರಿ ಎಣ್ಣೆಯ ಮಗಳು, ಎಣ್ಣೆಯ ಮಗ. ನಿಮ್ಮ ಹೆಸರು ಇವತ್ತು ಬದಲಾವಣೆ ಆಗುತ್ತೆ. ನಿಮ್ಮ ಸೇವೆಯಲ್ಲಿ ಬದಲಾವಣೆ ಕಾಣ್ತೀರಾ. ನೀವು ಹೋಗುವ ಮನೆಗಳಲ್ಲಿ ಬದಲಾವಣೆ ಕಾಣ್ತೀರಾ. ಹಲ್ಲೆಲೂಯಾ. ಈ ಅತ್ಯಧಿಕವಾದ ಶಕ್ತಿ, ದೇವರು ವಾಗ್ದಾನ ಮಾಡಿದ ಶಕ್ತಿ ಲಭಿಸೋವರೆಗೂ ನೀವು ಏನು ಮಾಡಬೇಕಂತೆ? ಪಟ್ಟಣದಲ್ಲಿ ಕಾದಿರಬೇಕು ಅಂದರು. ಕಾದಿರಬೇಕು ಅಂದರು. ಆದರೆ ಅಂತ್ಯಕಾಲದಲ್ಲಿ ದೇವರು ಕಳಿಸುವ ಅಭಿಷೇಕ ನೀ ಕಾದಿರೋ ಅವಶ್ಯಕತೆನೇ ಇಲ್ಲ. ದಟ್ ಮೀನ್ಸ್ ದೇರ್ ಇಸ್ ನೋ ಪ್ರೊಸೆಸಿಂಗ್, ದೇರ್ ಇಸ್ ನೋ ವೈಟಿಂಗ್ ಪೀರಿಯಡ್. ಕಮ್ ಆನ್.
120 ಜನ ಕಾದಿದ್ರು. ಕಾದಿದ್ದವರ ಮೇಲೆ ಪವಿತ್ರಾತ್ಮನು ಇಳಿದು ಬಂದನು. ಅದೇ ತನ್ನ ಅಪೊಸ್ತಲ ಕೃತಿ. ಅದು ಆರಂಭದ ಸಭೆ ಹಂಗ ಆರಂಭವಾಯಿತು. ಆದರೆ ಅಂತ್ಯಕಾಲದಲ್ಲಿ ದೇವರು ಏನು ಮಾಡ್ತಾ ಇದ್ದಾನೆ ಅಂದರೆ, ಈ ಸಭೆಯನ್ನು, ದೈವ ಜನರನ್ನು ಒಂದು ವಿಶೇಷವಾದ ಅಭಿಷೇಕದಿಂದ ಅಭಿಷೇಕ ಮಾಡಲಿಕ್ಕೆ ಹೋಗ್ತಾನೆ. ಆ ಅಭಿಷೇಕದ ಹೆಸರೇ ಎಣ್ಣೆಯ ಮಕ್ಕಳು. ಎಣ್ಣೆಯ ಮಕ್ಕಳು. ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಹಲ್ಲೆಲೂಯಾ. ನೀನು ಎಣ್ಣೆಗೋಸ್ಕರ ತಿರುಪತ್ತೂರಿಗೆ ಹೋಗೋ ಅವಶ್ಯಕತೆ ಇಲ್ಲ. ನೀನು ಎಣ್ಣೆಗೋಸ್ಕರ ವೇಳಾಂಗಣ್ಣಿಗೆ ಹೋಗೋ ಅವಶ್ಯಕತೆ ಇಲ್ಲ. ನೀನು ಎಣ್ಣೆಗೋಸ್ಕರ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿಗೆ ಅಲ್ದಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಏಸು, ಇಲ್ಲಿ ಏಸು, ಅಲ್ಲಿ ಅವ್ರು ಬಂದರು, ಇವ್ರು ಬಂದರು, ಅಲ್ಲೂ ಹೋದ್ರೆ ದೊಡ್ಡ ಅಭಿಷೇಕ ಇಲ್ಲ ಕಣ್ರಿ. ನಿನ್ನನ್ನೇ ದೇವರು ಡೈರೆಕ್ಟ್ ಕನೆಕ್ಟ್ ಮಾಡ್ತಾರೆ. ಅಂತ ಒಂದು ಅಭಿಷೇಕ 2025ರಲ್ಲಿ ದೇವರು ರಿಲೀಸ್ ಮಾಡ್ತಾ ಇದ್ದಾನೆ. ಅಂತ ಒಂದು ತಲೆಮಾರನ್ನ ದೇವರು ಇಲ್ಲಿಂದ ಎಬ್ಬಿಸ್ತಾ ಇದ್ದಾನೆ. ದೇ ಆರ್ ಕನೆಕ್ಟೆಡ್ ವಿತ್ ಡೈರೆಕ್ಟ್ಲಿ ಟು ದ ಹೋಲಿ ಸ್ಪಿರಿಟ್. ಪೇತ್ರನಿಗೂ ಹಾಕಿತ್ತು ಅದೇ, ಪೌಲನ ಮೇಲಿದ್ದಿತ್ತು ಅದೇ. ಇವರನ್ನ ನೋಡಿದವರೆಲ್ಲ ಕೇಳಿದ್ರು, ಲೋಕವನ್ನ ಅಲ್ಲಕಲ್ಲೋಲ ಮಾಡುವವರು ಇಲ್ಲಿಯೂ ಬಂದರು. ನಿನ್ನನ್ನು ನೋಡಿದಾಗ ಹೇಳ್ತಾರೆ, ಇವರು ಇಲ್ಲಿಗೂ ಬಂದ್ರ. ಸೈತಾನ್ ಹೇಳ್ತಾರೆ, ಇಲ್ಲೂ ನನಗೆ ನೆಲೆ ಇಲ್ವಾ, ಇಲ್ಲಿಂದ ನನ್ನನ್ನು ಓಡಿಸ್ತಾರ. ಇವತ್ತು ಅಂತ ಒಂದು ಅಭಿಷೇಕ 2025ರಲ್ಲಿ ನಾನು ನಿಮಗೆ ವಚನದ ಮೂಲಕ ಹೇಳ್ತಾ ಇದ್ದೇನೆ, ಪ್ರಬೋಧನೆ ಶಬ್ದ ಹೇಳ್ತಾ ಇದ್ದೇನೆ. ಈ ಅಭಿಷೇಕ ನನಗೆ ಬೇಕು ಎಂದು. ಏಲಿಯನು ಏಲಿಶನ ಬೇಳೆ ಕೇಳಿದನು, ನಿನಗಿರುವ ಆತ್ಮದಲ್ಲಿ ದುಪ್ಪಟ್ಟಾದದು 2 ಪಟ್ಟು ನನಗೆ ಕೊಡು ಅಂತ. ಸ್ತೋತ್ರ. ಇನ್ನು ನಾವು ಕೇಳುವಾಗ ದೇವರೇ ನಿನ್ನ ಆತ್ಮದ 7 ಪಟ್ಟು ಕೊಡು, 8 ಪಟ್ಟು ಕೊಡು, 10 ಪಟ್ಟು ಕೊಡು. ಇನ್ನು ಸ್ವಲ್ಪ ಮುಂದೆ ಹೋದರೆ ಯೇಸು ಸ್ವಾಮಿ ಹೇಳಿದ್ರು, ನಾನು ಮಾಡಿದ್ದಕ್ಕಿಂತ ಮಹತ್ ಕಾರ್ಯ ನೀವು ಮಾಡ್ತೀರಾ. ಏನು ಕಾರಣ ಅಂದರೆ, ಪರಿಶುದ್ಧಾತ್ಮನಿಗೆ ನೀನು ಡೈರೆಕ್ಟ್ ಕನೆಕ್ಟ್ ಆದಾಗ ಅಲ್ಲಿ ಲೆವೆಲ್ ಚೇಂಜ್ ಆಗುತ್ತೆ. ಅಲ್ಲಿ ಮಿತಿ ಇರೋದಿಲ್ಲ, ಅಲ್ಲಿ ಪರಿಮಿತಿ ಇರೋದಿಲ್ಲ. ನೀನು ತಿಕ್ ಮಾಡ್ತಾ ಇದ್ರೆ, ನೀನು ಟಚ್ ಮಾಡ್ತಾ ಇದ್ದಷ್ಟು ಎಣ್ಣೆ ಅಲ್ಲಿಂದ ತೊಟ್ಟಿಗ್ತಾನೆ ಇರುತ್ತೆ. ಈ ಹಣ್ಣಾಗಿರುವಂಥ ಎಣ್ಣೆಕಾಯಿಯಲ್ಲಿ ಯಾವಾಗಲೂ ತೊಟ್ಟಿಗ್ತಾನೆ ಇರುತ್ತೆ. ನೀನು ಸುಮ್ಮನೆ ನಡೆದು ಹೋಗ್ತಿದ್ರೆ ಸಾಕು, ಇದು ನಿನ್ನ ಮೇಲೆ ಬೀಳ್ತಾನೇ ಇರುತ್ತೆ. ನೀನು ಮಾರ್ಕೆಟ್ಗೆ ಹೋಗಲಿ, ಬಸ್ ಸ್ಟ್ಯಾಂಡ್ಗೆ ಹೋಗಲಿ, ಶಾಲೆಗೆ ಹೋಗಲಿ, ಕಾಲೇಜ್ಗೆ ಹೋಗಲಿ, ಬಿಸ್ನೆಸ್ಗೆ ಹೋಗಲಿ, ಯಾರ ಹತ್ರ ಮಾತಾಡಲಿ, ಅಲ್ಲೆಲ್ಲ ಈ ಎಣ್ಣೆ ನಿನ್ನ ಬೀಳ್ತಾನೇ ಇರುತ್ತೆ. ಅದಕ್ಕೆ ನಿನ್ನ ಹೆಸರನ್ನ ದೇವರು ಬದಲಾಯಿಸ್ತಾನೆ, ಎಣ್ಣೆಯ ಮಕ್ಕಳು ಎಂದು. ಎಣ್ಣೆಯ ಮಕ್ಕಳು ಎಂದು. ಈ ಕೆಲ ಸ್ಥಳಗಳಿಗೆ ಹೋದಾಗ, ಪಾಸ್ಟ್ರೆ ಒಮ್ಮೆ ಮುಟ್ಟುಬಿಡಿ ಪಾಸ್ಟ್ರೆ ಸಾಕು, ಮುಟ್ಟುಬಿಡಿ ಪಾಸ್ಟ್ರೆ ಅಂತಾರೆ. ಒಮ್ಮೆ ಟಚ್ ಮಾಡಿ ಪಾಸ್ಟ್ರೆ, ಟಚ್ ಮಾಡಿ ಅಂತಾರೆ. ದ ಥಿಂಗ್ ಈಸ್, ಒಂದು ಸತಿ ಒಬ್ರು ಕೇಳಿದ್ರು, ಪಾಸ್ಟ್ರೆ ನಿಮ್ಮ ಮೇಲಿರೋ ಅಭಿಷೇಕ ನನಗೆ ಬರಲಿ ಅಂತ ಪ್ರಾರ್ಥನೆ ಮಾಡಿ. ನಾನೇ ಯೋಚನೆ ಮಾಡಿದೆ, ನನ್ನ ಮೇಲಿರೋ ಅಭಿಷೇಕ ಇವ್ರಿಗೆ ಕೊಟ್ಬಿಟ್ಟು ನಾನೇನು ಮಾಡಲಿ? ಹೌದಲ್ವಾ? ಯಾಕೆ ಬೇಕು? ಅವ್ರಿಗೂ ಬೇಡ ಪ್ರಾಬ್ಲಮ್, ನಿಮಗೂ ಬೇಡ ಪ್ರಾಬ್ಲಮ್. ಡೈರೆಕ್ಟ್ ಕನೆಕ್ಟ್ ಆದರೆ, ಡೈರೆಕ್ಟ್ ಕನೆಕ್ಟ್ ಆಗ್ರಿ. ಡೈರೆಕ್ಟ್ ಪರಿಶುದ್ಧಾತ್ಮನ ಸಂಗಡ ಸಂಬಂಧ ಬೆಳೆಸ್ರಿ. ಡೈರೆಕ್ಟ್ ಆಗಿ ಡೀಲ್ ಮಾಡ್ರಿ. ಅಂತ ಒಂದು ಲೆವೆಲ್ನ ಅಭಿಷೇಕ ಯೇಸುವಿನ ನಾಮದಲ್ಲಿ ನಾನು ರಿಲೀಸ್ ಮಾಡ್ತಾ ಇದ್ದೇನೆ 2025ರಲ್ಲಿ. ಗಾಡ್ ಬ್ಲೆಸ್ ಯು.